ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂದ್ರೆ ಆಲೂಗಡ್ಡೆ ಪಲ್ಯ. ಅದು ಡಿಫ್ರೆಂಟಾಗಿ ಒಂದು ತೊಟ್ಟು ನೀರು ಹಾಕ್ದೇನೆ ಮಾಡೋವಂಥ ಒಂದು ಆಲೂಗಡ್ಡೆ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಚಪಾತಿ ಆಮೇಲೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ಆಮೇಲೆ ಯಾವಾಗಲೂ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾದಾಗ ಈ ಥರ ಒಂದು ಸಾರಿ ಟ್ರೈ ಮಾಡಿರಿ. ರುಚಿ ಮಾತ್ರ ಅನಾಹುತ ಭಾಳ ಟೇಸ್ಟ್ ಆಗಿರ್ತೈತಿ, ಸಖತ್ತಾಗಿರ್ತೈತಿ. ಬರೀ ಈಗ ಇದು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿನ್ರಿ. ಅದು ಬಿಸಿ ಆದ ಕೂಡಲೇ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಅದೆರಡು ಚಟಪಟ ಅಂತ ಸಿಡಿಲಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನು ಇಲ್ಲಿ ತೋರ್ಸಾಕತ್ತೀನಲ್ಲ ವಿಡಿಯೋದಾಗ. ಆಮೇಲೆ ಅದೇ ಸ್ಪೂನಲ್ಲೇ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೋತೀನಿ. ಇದು ಎರಡೂ ಕಲರು ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಫ್ರೈ ಮಾಡಿಕೊಡ್ರಿ. ಅಂದರೆ ಪಲ್ಯ ತಿಂದಾಗ ಅದು ಬಾಯಿಗೆ ಸಿಕ್ಕಾಗ ಕುರುಮ್ ಅಂತ ಒಂಥರ ಸೌಂಡ್ ಮಸ್ತಾಗಿ ಬರುತ್ತಲ್ಲ, ಆ ಥರ ಬರಬೇಕು. ಹಸಿ ಅಂದ್ರೆ ಕಚ್ಚನ್ನ ಬರಬಾರ್ದು ಸೌಂಡ್, ಅದು ಬಾಯೊಳಗೆ ಆ ಥರ ಫ್ರೈ ಆಗಿರ್ಬೇಕು. ಹಂಗೆ ಫ್ರೈ ಮಾಡಿಕೊಡ್ರಿ. ಅದು ಮೇನ್ ಏನದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಮಾಡೋದು ಮೇನ್ ಆಗಿರ್ತೈತಿ ಆಲೂಗಡ್ಡೆ ಪಲ್ಯ ಒಳಗೆ. ಈಗ ನೋಡಿರಿ, ಅದು ಆದಮೇಲೆ ಉಳ್ಳಾಗಡ್ಡಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯ ಸ್ಟ್ರಕ್ಚರ್ ಭಾರಿ ಮಸ್ತ್ ಬರ್ತೈತೆ ರೀ. ಹಾಗಾಗಿ ತೆಳ್ಳಗನ ಉದ್ದಕ್ಕನ ಕಟ್ ಮಾಡ್ಕೊಂಡಿರಿ ಉಳ್ಳಾಗಡ್ಡಿನ, ಭಾಳ ಟೇಸ್ಟ್ ಅನ್ಸುತ್ತೆ. ಈಗ ಸ್ವಲ್ಪ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು, ಬಾಡಬೇಕು ಅದು ಎಣ್ಣೆ ಒಳಗೆ. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಕರಿಬೇವು ಮೊದಲು ಹಾಕ್ಬೋದಿತ್ತು, ಆದ್ರೆ ಒಂದೊಂದು ಸರಿ ಎಣ್ಣೆ ಜಾಸ್ತಿ ಕದೈತಂದ್ರೆ ಕಪ್ಪಾಗ್ಬಿಡ್ತೈತೆ ಕರಿಬೇವು. ಸೊ ಹಂಗಾಗೋದು ಬೇಡ ಅಂಥೇಳಿ ನಾನೇನು ಮಾಡ್ತೀನಿ, ಇಂಥದ್ದು ಏನಾದರೂ ಒಂದು ತರಕಾರಿ ಹಾಕಿ ಆದಮೇಲೆ ಅದನ್ನ ಹಾಕಿರ್ತೀನಿ ರೀ. ಆವಾಗ ಅದು ಯಾವುದೇ ರೀತಿಯಾಗಿ ಸೀದೋಗೋ ಚಾನ್ಸಸ್ ಇರೋದಿಲ್ಲ. ಕರಿಬೇವು ಫ್ರೈನಾಗಿರ್ತೈತಿ, ಒಳ್ಳೆ ಗ್ರೀನಾಗಿ ಮಸ್ತಾಗಿ ರೋಸ್ಟ್ ಆಗಿರ್ತೈತಿ, ಚಲೋ ಇರ್ತೈತಿ ಟೇಸ್ಟು ಕರಿಬೇವು ಹಂಗೆ ಹಾಕೋದ್ರಿಂದ. ಈಗ ಅದೆಲ್ಲ ಹಾಕಿ ಆದಮೇಲೆ ಬಾಡಿಸ್ಕೊಂಡಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡೋದು ಅಷ್ಟೇ. ಇದಕ್ಕೆ ಯಾವುದೊಂದು ಮಸಾಲೆ ಕೂಡ ಏನು ಆ್ಯಡ್ ಮಾಡೋಕತ್ತಿಲ್ಲ ನಾನು. ಜಸ್ಟ್ ಉಪ್ಪು, ಖಾರ, ಆಮೇಲೆ ಅರಿಶಿನ. ಖಾರಕ್ಕಂದ್ರೆ ಹಸಿಮೆಣ್ಸಿಕಾಯಿ ಹಾಕಿರ್ತೀನಿ. ಇದಕ್ಕೇನು ಯಾವುದೇ ಖಾರ ಪುಡಿ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಇಷ್ಟೇ ಸಾಕು ಇದಕ್ಕೆ. ಈಗ ಕುದಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ರಿ, ಅವನ್ನ ಒಂದೊಂದಾಗಿ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಳಕತ್ತೀನಿ. ಡೈರೆಕ್ಟಾಗಿ ಹಾಕಾಕತ್ತೀನಿ ನಾನು, ನಂಗೆ ಇದೇ ರೂಢಿ ಈ ಥರನ ಮಾಡಿ. ನೀವು ಬೇಕಾದ್ರೆ ಡೈರೆಕ್ಟ್ ಒಂದು ಬೌಲ್ ಅಥವಾ ಪ್ಲೇಟಿಗೆ ಹಾಕ್ಕೊಂಡು ಸ್ಪೂನಲ್ಲೆಲ್ಲ ಸ್ಮ್ಯಾಶ್ ಮಾಡಿ ಡೈರೆಕ್ಟಾಗಿ ಒಮ್ಮೆಲೇನ ಹಾಕ್ಬೋದು. ಆದರೆ ನಾನು ವಿಡಿಯೋದಾಗ ತೋರ್ಸಾಕತ್ತೀನಲ್ಲ, ಒಂದೊಂದೇ ತೊಗೊಂಡು ಕೈಗೆಲ್ಲ ಏನು ಹೆಚ್ಚಿಗೆ ಹಾಕಾಕತ್ತೀನಿ. ಈ ಥರ ಮಾಡೋದ್ರಿಂದ ಹೆಂಗಾಗುತ್ತೆ ಗೊತ್ತ್ರಿ, ಆಲೂಗಡ್ಡೆ ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ. ಒಂದೊಂದು ಕಡೆ ವೈಟಾಗಿ ದಪ್ಪ ಪೀಸ್ ಇರುತ್ತೆ, ಒಂದೊಂದು ಸೈಡು ಪೂರ್ತಿ ಮಸಾಲೆ ಜೊತೆಗೆ ಸಾಫ್ಟಾಗಿ ಬೆಂದಿರೋದಿರುತ್ತೆ. ಈಗ ಹೋಟೆಲ್ನಾಗೆಲ್ಲ ಕೊಟ್ಟಿರ್ತಾರೆ ನೋಡ್ರಿ ಮಸಾಲೆ ದೋಸೆ ಒಳಗೆ, ಆ ಥರ ಬರ್ತೈತೆ ಸ್ಟ್ರಕ್ಚರ್ ಕೈಲಿ ಈ ಥರ ಹಾಕೋದ್ರಿಂದ. ಈಗ ರೆಡಿ ಆಯಿತು. ಇಷ್ಟೇ, ಮತ್ತೇನು ಹಾಕೋವಾಗಿಲ್ಲ. ಇದಕ್ಕೆ ಯಾವ ಎಣ್ಣೆ ಬೇಡ, ಏನು ಬೇಡ. ಅಷ್ಟು ಹಾಕಿ ಆಫ್ ಮಾಡಿಬಿಟ್ರೆ ಸಾಕು. ಒಂದು ಸರಿ ಮಿಕ್ಸ್ ಮಾಡಿ ಸಖತ್ತಾಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಕೈತೆ ರೀ. ಇದಕ್ಕೆ ಎರಡು ಥರನೂ ಮಾಡ್ಕೊಬೋದು. ಈ ಮೂಮೆಂಟಿಗೆ ನಾನು ಅದು ಮಿಕ್ಸ್ ಮಾಡಾದ್ಮೇಲೆ ನೀರು ಸೇರಿಸಿ ಮಾಡ್ಕೊಂಡ್ರೆ ಒಂಥರ ಗ್ರೇವಿ ಈ ಥರ ಆಗುತ್ತೆ ರೀ. ಅನ್ನಕ್ಕೂ ಮಸ್ತ್ ಆಗುತ್ತೆ. ಇಲ್ಲ ನಾವು ದೋಸೆ ಜೊತೆ ತಿಂತೀವಿ ಅಂದರೆ ಈ ಥರ ಮಾಡ್ಕೋಬೇಕು. ಒಂದು ಹನಿ ಕೂಡ ನೀರು ಹಾಕಿಲ್ಲ ನಾನು ಅದಕ್ಕೆ. ಮಸ್ತ್ ಇರ್ತೈತೆ ಟೇಸ್ಟ್ ಮಾತ್ರ. ಒಂದು ಹೋಟೆಲ್ ಸ್ಟೈಲ್ ಒಳಗೆ ಹಿಂಗೆ ಇರ್ತೈತೆ, ಹೋಟೆಲಾಗ ಹಿಂಗೆ ಮಾಡಿರ್ತಾರೆ, ಒಂದು ಹನಿ ನೀರು ಹಾಕ್ದನ. ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ.